ದೇವೇಗೌಡರ ಹತ್ರ ಚೆನ್ನಮ್ಮನವರು ನಿಜವಾಗಕ್ಕೆ ಕೆಲವು ಗಂಟೆಗಳ ಮುಂಚೆ ಸುಮಾರು 3/4 ಗಂಟೆ ನಾವಿಬ್ಬರೇ ಮಾತಾಡ್ಕೊಂಡು ಕೂತಿದ್ದೇನೆ. ಕೆಲವೇ ಗಂಟೆಗಳಲ್ಲಿ ತಮ್ಮ ಹೆಂಡತಿ ತೀರ್ಕೋತಾರೆ ಅನ್ನೋ ಥರ ಗೊತ್ತಿದ್ದರೂ ನಾವಿಬ್ಬರು ಕೆಲವು ವಿಷಯಗಳನ್ನು ಮಾತಾಡ್ಕೊಳ್ತೀವಿ. ಚೆನ್ನಮ್ಮನವರು ಮತ್ತು ನನ್ನ ಸಂಬಂಧವೂ ಕೂಡ 50 ವರ್ಷಗಳದ್ದು. ದೇವೇಗೌಡರ ಜೊತೆ ನನ್ನ ಸಂಬಂಧ 50 ವರ್ಷದ್ದು. ಹಾಗಾಗಿ ಆ ತಾಯಿ ನಾನು ಹತ್ತಿರದಲ್ಲಿ ನೋಡಿದವನು, ಅವರ ಕೈಯಿಂದ ತುತ್ತು ಅನ್ನ ತಿಂದಿರೋನು. ಆ ಕಾರಣಕ್ಕೆ ನಾನು ಕಂಡಂಗೆ ರಾಜಕಾರಣದಲ್ಲಿ ತಮ್ಮ ಯಜಮಾನರು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಅಪ್ಪಟ ಹಳ್ಳಿಯ ಹೆಣ್ಣು ಮಗಳಾಗಿ, ಅಪ್ಪಟ ಗೃಹಿಣಿಯಾಗಿ, ಅಪ್ಪಟ ದೈವಭಕ್ತಿಯಾಗಿ, ಅಪ್ಪಟ ಸಾತ್ವಿಕ ಸಂಸ್ಕಾರದ ಹೆಣ್ಣು ಮಗಳಾಗಿ ಆಕೆ ಆ ದೊಡ್ಡ ಕುಟುಂಬನ ನಿರ್ವಹಣೆ ಮಾಡಿದ್ದು, ಜನರನ್ನು ಸಂಭಾಳಿಸಿದ್ದು, ತನ್ನ ಕ್ಷೇತ್ರದ ಕಾರ್ಯಕರ್ತರು ಹೊರಗೆ ಶರ್ಟು ಕೊಳಗೆ ಪಂಚೆ ಜನಗಳು ಬಂದರೆ ಕರೆದು ಆಧರಿಸಿದ್ದು, ಅವೆಲ್ಲ ನಮ್ಮ ಗ್ರಾಮೀಣ ಸಂಸ್ಕಾರದ ಸೊಬಗು ಆತಿಥ್ಯ ಉಪಚಾರಗಳಿಗೆ ಮೈವೆತ್ತಂತಿದ್ದಂಥ ಚೆನ್ನಮ್ಮನವರು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಹೆಂಡತಿಯನ್ನಕ್ಕಿಂತ ಕರ್ನಾಟಕ ಕಂಡಂಥ ಒಬ್ಬ ಶ್ರೀಮಂತನಾದಂಥ ಸಾತ್ವಿಕ ಸ್ವಭಾವದ ಗ್ರಾಮೀಣ ಸೊಗಡಿನ ಸಂಸ್ಕಾರವಂತ ಗೃಹಿಣಿ ಆಗಲಿದ್ದಾರೆ. ಮುಂದಿನ ಪೀಳಿಗೆಗೆ ಆದರ್ಶ ಅಂತ ಆಸ್ತಿಕವಾಗಿರುವಂಥ ಕುಟುಂಬಗಳ ಹೆಣ್ಣುಮಕ್ಕಳು. ಆ ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಇವತ್ತು ಪತ್ರಕರ್ತ ಸೋಮಣ್ಣನ ಜೊತೆಗೆ ಭೈರಪ್ಪನವರ ಜೊತೆಗೆ ಅವರ ಆತ್ಮಕ್ಕೂ ಶಾಂತಿ ಕೋರುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಅತ್ಯಂತ ನೋವಿನಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ.